ಮಂತ್ರವನ್ನು ಬಹಳ ಸ್ಪಷ್ಟವಾಗಿ ಆ ಭಗವಂತನಿಗೆ ಅರ್ಪಿಸಿದ್ದಾರೆ ಶ್ರೀ ರಾಮಚಂದ್ರ ಮೂರ್ತಿಯವರು. ನಿಮಗೆ ವಂದನೆಗಳು, ಅಭಿನಂದನೆಗಳು. ಈಗ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆ ಇರುತ್ತೆ. ದೈವ ಸಾನ್ನಿಧ್ಯ ಆದ ಕಾರಣ ಆ ಭಗವಂತನ ಸಾನ್ನಿಧ್ಯದಲ್ಲಿ ಶ್ರೀ ಸುರೇಶ್ ಆಚಾರ್ಯ ಈಗಾಗಲೇ ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಭಗವಂತನಿಗೆ ಪ್ರಾರ್ಥನೆ ಮಾಡಿ ಪುಷ್ಪವನ್ನು ಅರ್ಚಿಸಿ ಆ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದಾರೆ. ಈಗ ನೇರವಾಗಿ ನಾವು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಶ್ರೀ ಬ್ರಹ್ಮಣ್ಯ ತೀರ್ಥ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಬಹಳ ದೂರದಿಂದ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ನಂತರ ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗುವರಿದ್ದ ಕಾರಣ ಅವರಿಗೆ ಕೊಟ್ಟ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀ ನರಸಿಂಹ ಮಹಿಮೆ ಇದರ ಮೂಲಕ ತಮಗೆಲ್ಲ ತಿಳಿಯಪಡಿಸಲಿಕ್ಕಿದ್ದಾರೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶಬ್ದ ಗಲಾಟೆ ಯಾವುದೂ ಇಲ್ಲದೆ ತನ್ಮಯರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ವಂದನೆಗಳು. सृष्टिस्थित्यप्ययेह नियति दृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ओम जन्माद्यस्य यतोऽन्वयादितरतश्च अर्थेष्वभिघ्नस्वरान् तेने ब्रह्महृदायादिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सत्यं विधातुं निजवृत्त्यभाषितं व्याप्तिं च भूतेष्वखिलेषु चात्मनः अदृश्यतात् अत्यद्भुतरूपमुद्वहन् स्तम्भे सभायां न मृगं न मानुषं बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् भवति यदनुभावाद्येडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्दमनुपेदमपेदकृत्यं द्वैपायनो विरहकातराजोहावा पुत्रेति तन्मयतया तरवोऽपि नेदुः तं सर्वभूतहृदयं मनस नमोस्तु तात्विका देवाः विष्णु भक्तिपरायणाः धर्ममार्गे प्रेरयन्तु भवन्तः सर्व एव हि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूष कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सताम् अशेष सन्मङ्गलानि भवन्तु। श्री गुरुभ्यो नमः। श्रीराजोवाच समप्रिय सुहृद्ब्रह्मन् भूतानां भगवान् स्वयं इन्द्रस्यार्थे कथं दैत्यान् अवदीत् विषमो यथा। श्री गुरुभ्यो नमः। हरि ओम। ಎಲ್ಲ ಸಜ್ಜನ ಭಗವದ್ಭಕ್ತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇಲ್ಲಿಯ ಅರ್ಚಕರು ನರಸಿಂಹಾಚಾರ್ಯರು ಮತ್ತು ಅವರ ತಂದೆಗಳು ಮಗುವಿನ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಆರಾಧ್ಯ
ದೇವತೆ ಲಕ್ಷ್ಮೀ ನರಸಿಂಹದೇವರ ಕಥೆ, ಅವನ ಮಹಿಮೆಯನ್ನ ಕೇಳಬೇಕು ಅಂತ ಅವರು ಆಯೋಜನೆ ಮಾಡಿದ್ದಾರೆ. ನಿಜವಾಗಿ ಮಕ್ಕಳ ಹುಟ್ಟುಹಬ್ಬ ಹೇಗೆ ಆಚರಿಸಬೇಕು ಅನ್ನೋದಕ್ಕೆ ಇದು ಮಾದರಿ. ನಾವೆಲ್ಲ ಸಾಮಾನ್ಯವಾಗಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಹಿಂಬಾಲಿಸ್ತಾ ಇದ್ದೀವಿ. ಪಾಶ್ಚಾತ್ಯರು ನಮ್ಮಂತೆ ಶಿಖ ಬಿಟ್ಟು ಹರೇ ರಾಮ ಅಂತ ಬೀದಿಲಿ ಕುಣಿತಾ ಇದ್ದಾರೆ, ಡಬಲ್ ಗ್ರಾಜ್ಯುಯೇಟ್ ಮಾಡಿದವರು. ನಾವು ಏನಿಲ್ಲದೆ ಇದ್ರು ಬರೀ ಜಂಬ ದುರಹಂಕಾರದಿಂದ ನಮ್ಮ ತನವನ್ನ ಬದಿಗಿಟ್ಟು ಇನ್ನೊಂದನ್ನ ನಾವು ಒಪ್ಪಿಕೊಂಡು ಇದ್ದೇವೆ. ಇದು ಅತ್ಯಂತ ಶೋಚನೀಯ. ಭಾರತೀಯರ ಸಂಸ್ಕಾರ ಸಂಸ್ಕೃತಿ ಹೇಗಿತ್ತು, ಹುಟ್ಟುಹಬ್ಬ ಹೇಗೆ ಆಚರಣೆ ಮಾಡಬೇಕು ನೋಡಿ. ಕೊಟ್ಟವ ಭಗವಂತ. ಮಗುವನ್ನ ಭಾರೀ ಮುದ್ದು ಮಾಡ್ತೀವಿ. ಜೀವನದಲ್ಲಿ ಇಷ್ಟು ಮುದ್ದು ಮಾಡುವ ವಸ್ತು ಮತ್ತಿನ್ನೊಂದಿಲ್ಲ. ನಮ್ಮಲ್ಲೊಂದು ನಾಣ್ಣುಡಿ ಇದೆ, ಗಾದೆ, ತಿನ್ನಲಾರದ ಹಣ್ಣು ಬಲು ರುಚಿ ಅಂತ. ಅದು ಯಾವುದಂದ್ರೆ ಮಗು. ಅದು ಇಷ್ಟು ಮುದ್ದು ಮಾಡ್ತಾರೆ ಅಂದ್ರೆ ತಿಂದೇ ಬಿಡೋಣ ಅನ್ನೋಟ್ಟು ಆಗ್ತಿರುತ್ತೆ, ತಿನ್ನಕ್ಕಾಗಲ್ಲ. ಆದ್ರೆ ಬಲು ರುಚಿ, ಟೇಸ್ಟಿ 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 ಅಲ್ವಾ? ಇಷ್ಟು ಮುದ್ದು ಮಾಡ್ತೀರಲ್ಲ, ಇದನ್ನ ನೀವೇನ್ ಮಣ್ಣು ಹೆಂಟೆ ಇಟ್ಕೊಂಡು ಮಗು ಪಡೆದದ್ದ? ಇದು ಕೊಟ್ಟವನನ್ನ ಎಷ್ಟು ಮುದ್ದು ಮಾಡ್ಬೇಕು. ಎಷ್ಟೋ ಜನಕ್ಕೆ ಮುದ್ದು ಮಾಡ್ಲಿಕ್ಕೆ ಮಗುವನ್ನೇ ಕೊಟ್ಟಿಲ್ಲ. ಅವ್ರಿಗೂ ಮದುವೆ ಆಯ್ತು, ಬೇಕಾದ ಪ್ರಯತ್ನ ಮಾಡಿದ್ದಾರೆ, ಡಾಕ್ಟರ್ ತೋರಿಸಿದ್ದಾರೆ, ಆದ್ರೂ ಆಗ್ಲಿಲ್ಲ. ಕೊಟ್ಟವನನ್ನ ಮುದ್ದು ಮಾಡೋದು ಮರ್ತಿದ್ದೇವೆ. ಹಾಗಾಗಿ ಇವತ್ತು ಈ ದಂಪತಿಗಳು, ಈ ಹಿರಿಯರು ಮಗುವಿಗೆ ಶ್ರೇಯಸ್ಸು, ಎಲ್ಲ ಬಗೆಯ ಶ್ರದ್ಧಾ, ಮೇಧ, ವಿದ್ಯಾ, ಬುದ್ಧಿ, ಶ್ರೀ, ಬಲ, ಆಯುಷ್ಯ, ತೇಜಸ್ಸು, ಆರೋಗ್ಯ ಇದೆಲ್ಲ ಬೇಕಂದ್ರೆ ಭಗವಂತ ಕೊಟ್ರೆ ಉಂಟು, ಇಲ್ಲದೇ ಇದ್ರಿಲ್ಲ. ನಮ್ಮ ಕಥೆ ಚೆನ್ನಾಗಿರ್ಬೇಕಾದ್ರೆ ದೇವರ ಕಥೆ ಚೆನ್ನಾಗಿ ಕೇಳಬೇಕು. ನಮ್ಮ ಕಥೆ ಒಳಗೆ ಬರೀ ಗೋಳು, ನಮ್ಮ ಬಾಳೆ ಗೋಳಿನ ಕತೆ, ಭಯದ ಸರಮಾಲೆ ಬದುಕು. ಹಾಗಾದ್ರೆ ನಿಮಗೆ ಭಯ ಬೇಡವಾ? ಅಭಯಪ್ರದನಾದ ನರಸಿಂಹನ ಕಥೆ ಕೇಳಿ ಎಲ್ಲ ಭಯಗಳಿಂದ ಪರಿಹಾರ ಆಗ್ತೀರಿ ಅಂತ ಉತ್ತಮವಾದ ಒಂದು ಮಾದರಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದ. ನಾವು ಮಕ್ಕಳನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಬೇಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಬೇಕು. ನಮ್ಮ ದರಿದ್ರ ಸಂಪ್ರದಾಯ, ನಾವು ಇರೋ ಲೈಟನ್ನು ಉಫ್ಫಂತ ಆರಿಸ್ತೀವಿ. ಉಫ್ಫಂತ ಆರಿಸೋದು ಅಶುಭ. ಎಂದು ಕೂಡ ಕಡ್ಡಿಪಟ್ನಾಗಿರಿದ್ರೆ ಹೀಗೀಗ ಆರಿಸ್ಬೇಕೇವನ ಉಫ್ ಅನ್ಬಾರ್ದು. ಹೆಣಕ್ಕಿಡುವ ಬೆಂಕಿ ಮಾತ್ರ ಉಫ್ ಅನ್ಬೇಕು, ಅಲ್ಲಿ ಮಾತ್ರ ಹಾಗ ಆರಿಸ್ಬೇಕೇ ವಿನ ಎಂದು ಕ್ಯಾಂಡ್ಲ್ ಆರಿಸೋ ಸಂಪ್ರದಾಯ ನಮ್ದಲ್ಲ. ನಮ್ದು ದೀಪ ಪ್ರಜ್ವಲನೆ ಮಾಡ್ಬೇಕು. ಮಗುವಿನ ಹೃದಯದ ಒಳಗೆ, ಬಾಳಿನ ಒಳಗಿರುವ ಕತ್ತಲನ್ನ, ಅಜ್ಞಾನವನ್ನ, ತಪ್ಪು ಕಲ್ಪನೆಗಳನ್ನ ಕಳೆದು ಯಥಾರ್ಥವಾದ ಜ್ಞಾನದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥದ್ದು ಈ ದೇವರು ಕೊಟ್ಟ ಈ ಸಾರ್ಥಕ ಜನ್ಮ, ಮಾನವ ಜನ್ಮ. ಆ ನಿಟ್ಟಿನಲ್ಲಿ ನರಸಿಂಹಾಚಾರ್ಯರು, ಅವರ ತಂದೆ ಹೆಸರೇನೋ ಗೊತ್ತಿಲ್ಲ, ಸುರೇಶಾಚಾರ್ಯರು, ಆ ಪರಂಪರೆ, ಅವರ ಆರಾಧ್ಯ ದೇವ ಆ ಭಗವಂತ, ಆ ವಿಷ್ಣು, ಆ ನರಸಿಂಹನ ಚರಿತ್ರೆ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಎಷ್ಟು ದೂರ ಇರಲಿ, ನಾನು ಎಷ್ಟು ದೂರ ಇದ್ದೀನಿ ಮುಖ್ಯ ಅಲ್ಲ, ನಿಮ್ಗೆ ಕೇಳಬೇಕು ಅನ್ನಿಸ್ತಲ್ಲ, ನಂಗೆ ಅದೇ ಭಾರಿ ಖುಷಿ ಆಯಿತು. ದೇವರ ಕಥೆ ಕೇಳುವ ನೋಡಿ, ನಾನು ಬರೀ ಒಂದೇ ಬಾಯಿಲಿ ಹೇಳ್ತೀನಿ, ನೀವು ಒಬ್ಬೊಬ್ರು ಎರಡೆರಡು ಕಿವಿ ನನಗೆ ಕೊಟ್ಟಿದ್ದೀರಿ ಅಲ್ವಾ? ಒಂದು ಕಿವಿಲಿ ಹೇಳ್ತಿಲ್ಲ ಯಾರು, ಎರಡೂ ಕಿವಿಲಿ ಕೇಳ್ತಾ ಇದ್ದೀರಿ. ನಾನು ಕೊಟ್ಟದ್ದಕ್ಕಿಂತ ನೀವು ನನಗೆ ಕೊಟ್ಟದ್ದು ಜಾಸ್ತಿ. ಅದರಿಂದ ಎರಡೆರಡು ಕಿವಿ ಒಬ್ಬೊಬ್ರು ಕೊಟ್ಟಿದ್ದೀರಿ ದೇವರ ಕಥೆಗೆ. ಅಂದ್ರೆ ನಿಜವಾಗಿಯೂ ಇಷ್ಟು ಕಿವಿಗಳಿಗೆ ಭಗವಂತನ ಕಥಾಮೃತವನ್ನ ಉಳಿಸುವ ಭಾಗ್ಯ, ಸೌಭಾಗ್ಯ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಯಥಾಶಕ್ತಿ ಯಥಾಮತಿ ಒಂದು 40 ನಿಮಿಷಗಳ ಕಾಲ ಆ ನರಸಿಂಹದೇವರ ಕಥೆ ಹೇಳುವ ಪ್ರಯತ್ನ ಮಾಡ್ತೇನೆ. ಬ್ರಹ್ಮಾದಿ ದೇವತೆಗಳು ತತ್ವಜ್ಞಾನಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟ ಶ್ರೀಹರಿ ನಾರಾಯಣ, ಸತ್ಯವತಿ ಪರಾಶರರನ್ನುವ ಋಷಿಗಳ ದಂಪತಿಗಳು, ಆ ಪುಣ್ಯಾತ್ಮ ದಂಪತಿಗಳ ತಪಸ್ಸಿನ ಪ್ರಭಾವದಿಂದ ಅವರ ಮನೆಯಲ್ಲಿ ಮಗನಾಗಿ ಅವತರಿಸಿ ಬಂದು ಅನಂತವಾದ ವೇದ ರಾಶಿಯನ್ನ ವಿಭಾಗ ಮಾಡಿ ವೇದವ್ಯಾಸ ಅಂತ ಅವ್ರನ್ನ ಕರೀತಾ ಇದ್ದಾರೆ. ಅನಂತವಾದ ವೇದಗಳಿಗೆ ಏಕಾರ್ಥ ನಿರ್ಣಯ. ಎಲ್ಲ ವೇದಗಳು ಏನು ಹೇಳುತ್ತಾ ಇದೆ? ನಮಗೆ ಸಾಮಾನ್ಯ ವೇದ ಕೇಳುವಾಗ ಕೆಲವು ವೇದ ಗಣಪತಿಯನ್ನ ಹೇಳುತ್ತೆ, ಕೆಲವು ವೇದ ಇಂದ್ರನನ್ನ, ಕೆಲವು ವೇದ ಚಂದ್ರನನ್ನ, ಕೆಲವು ವೇದ ವಿಷ್ಣುವನ್ನ ಹೇಳುತ್ತೆ ಅಂತ ಅನ್ಸತ್ತೆ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ,
ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ. ಎಲ್ಲ ವೇದಗಳು, ಸರ್ವೇ ವೇದಾಃ ಯತ್ಪದಮಾಮನಂತಿ, ಎಲ್ಲ ವೇದಗಳು, ಎಲ್ಲ ವರ್ಣಗಳು, ಎಲ್ಲ ಧ್ವನಿಗಳು, ಎಲ್ಲ ಸೌಂಡು ದೇವರನ್ನೇ ಹೇಳುತ್ತಂತೆ. ದೇವರನ್ನು ವರ್ಣನೆ ಮಾಡದಿರುವ ಶಬ್ದಗಳೇ ಇಲ್ಲ. ಎಲ್ಲ ವರ್ಣ, ಎಲ್ಲ ಅಕ್ಷರ, ಎಲ್ಲ ಧ್ವನಿ ಆ ಭಗವಂತನ ಘೋಷ, ಆ ಭಗವಂತನ ಮಹಿಮೆಯನ್ನೇ ಹೇಳ್ತಾ ಇದೆ. ಇದು ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಎಲ್ಲ ವೇದಗಳು ಒಬ್ಬನೇ ಆದ ಭಗವಂತನನ್ನ ಹೇಗೆ ಹೇಳುತ್ತೆ? ನಿಜವಾಗಿ ನಾರಾಯಣ ಒಬ್ಬನೇ ಎಲ್ಲ ವೇದಗಳಿಂದ ಪ್ರತಿಪಾದಿತನಾದ ದೇವರು. ನಮಗೆ ನೋಡ್ಲಿಕ್ಕೆ ದೇವರು ಬೇರೆ ಬೇರೆ ಕಾಣ್ತಾನಲ್ಲ. ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವಾ ಪೃಥಿವ್ಯೌ ಚ ನಾರಾಯಣ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ. ನಾರಾಯಣ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಹಿಂದೆ ಮುಂದಿರುವ ಎಲ್ಲ ವಸ್ತುಗಳ ಒಳಗೆ ಆ ಭಗವಂತ ಇದ್ದಾನೆ, ಅವನೇ. ನ ದ್ವಿತೀಯೋಸ್ತಿ ಕಶ್ಚಿತ್. ದೇವರನ್ನು ಬಿಟ್ಟು ಎರಡನೆಯ ಸ್ವತಂತ್ರವಾದ ಎಕ್ಸಿಸ್ಟೆನ್ಸ್ ಯಾರಿಗಿಲ್ಲ. ಅಲ್ಲ, ನಾವೆಲ್ಲ ಇದೀವಲ್ಲ, ಇದ್ರೂ ನಾವೆಲ್ಲ ಅವನ ಕಂಟ್ರೋಲಲ್ಲಿ ಇದ್ದೀವಿ. ಅವ ಹೇಳ್ದ ಕೇಳ್ತಾ ಇದ್ದೀವಿ. ಅವನು ಮಾಡದೆ ನಮ್ಮ ಕಡೆಯಿಂದ ತೇನ ವಿನ ತೃಣಮಪಿ ನ ಚಲತಿ. ನಾವಿದ್ರೂ ಒಂದೇ, ಇಲ್ದಿದ್ರು ಒಂದೇ. ಸುಮ್ಮನೆ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ತೇವೆ. ನಾನಿದ್ರು ಒಂದೇ, ಇಲ್ಲದೇ ಇದ್ರು ಒಂದೇ ಅನ್ಲಿಕ್ಕೆ ನೀವು ತಿರುಗ್ತಿಲಿ ಗರುಡ ವಾಹನ ನೋಡಿದಿರಿ, ಬ್ರಹ್ಮೋತ್ಸವ ನೋಡಿದಿರಿ. ಗರುಡ ವಾಹನಕ್ಕಂತೂ ಬೆಳಗ್ಗಿಂದ ಕೂತಿರ್ತಾರೆ. ಬೆಳಗ್ಗೆಯಿಂದ ಸಂಜೆ ಬರೋ ದೇವರು ನೋಡ್ಲಿಕ್ಕೆ ಬೆಳಗ್ಗಿಂದ ಕೂತಿರ್ತಾರೆ. ಸಾಯಂಕಾಲ ದೇವರು ಬರ್ತಾನೆ. ಗರುಡ ವಾಹನ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ದೇವರು ಕಾಣೋದಕ್ಕಿಂತಲೂ ಅಕ್ಕಪಕ್ಕದಲ್ಲಿರುವ ಅರ್ಚಕರೇ ಚೆನ್ನಾಗಿ ಕಾಣ್ತಾರೆ. ಏನು ಪೀತಾಂಬರ ಬಿಟ್ಟಿರ್ತಾರೆ, ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಒಂದು 25-30 ಸಾವಿರ ರೂಪಾಯಿ ಅವ್ರ ಪಂಚೆಗೆ ಕಾಸ್ಟ್ ಆಗುತ್ತೆ. ಅಷ್ಟು ಒಳ್ಳೊಳ್ಳೆ ಆದ್ರೆ ಆ ದೇವರು ಬಂದಾಗ ಯಾರು ಕೂಡ ಆಚಾರ ಬಂದ್ರು, ಅಹಿಂದಾರ್ ಬಂದ್ರು ಅಂತ ಅನ್ನಲ್ಲ, ದೇವರು ಬಂದ್ರು ಅಂತಾನೆ ಅನ್ನೋದು. ಅಲ್ಲ, ಅಷ್ಟು ಬೇಕಾದಷ್ಟು ಜನ ಇದ್ರು, ಅವರೆಲ್ಲ ಇದ್ರು ಇಲ್ದಿದ್ರು ಒಂದೇ. ಆ ಅರ್ಥದಲ್ಲಿ ಯಾರು ಮುಖ್ಯ? ಬ್ರಹ್ಮೋತ್ಸವದಲ್ಲಿ ಯಾರು ಮುಖ್ಯ? ಭಗವಂತ ಮುಖ್ಯ. ಆದ್ದರಿಂದ 14 ಲೋಕದಲ್ಲಿ ಅನೇಕ ವಸ್ತುಗಳು ಕಣ್ಣಿಗೆ ಕಂಡರು ವಸ್ತುಗಳ ಮಧ್ಯದಲ್ಲಿ ಪರಾತ್ಪರ ವಸ್ತುವಾದ ಪರಮಾತ್ಮನೇ ಮುಖ್ಯನೇ ವಿನ ಉಳಿದೆಲ್ಲ ವಸ್ತುಗಳು ಏನಿದ್ರು ಒಂದೇ, ಇಲ್ದಿದ್ರು ಒಂದೇ. ಈ ಪುಟ್ ಮಕ್ಕಳನ್ನ ಆಟಕ್ಕೆ ಸೇರಿಸ್ಕೊಳ್ಳುವಾಗ ಮೊದಲೇ ಕಣ್ಣು ಹೊಡೆದು ಹೇಳ್ತಾರೆ, ಅವನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಔಟ್ ಆದ್ರು ಔಟ್ ಅಲ್ಲ, ಮುಟ್ಸಿದ್ರು ಅಲ್ಲ. ನೀವೆಲ್ಲ ಆಡಿದಿರಲ್ಲ ಈ ತರ ಆಟ. ಹಾಗೆ ಭಗವಂತ ನಮ್ಮನ್ನು ನೋಡಿ ಅಂತಾನೆ, ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕೆ ಯಾರು? ನಾನೊಬ್ನೇ ಲೆಕ್ಕಕ್ಕೆ. ಭೂತ ನಾನೇ, ಭವ್ಯ ನಾನೇ, ಏಕೋ ವಿಷ್ಣು ಮಹದ್ಭೂತಂ. ಹಿಂದೆ ಮುಂದೆ ಎಲ್ಲ ಕಡೆಗಳಲ್ಲಿ ಇರುವವ ನಾನೇ, ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯನಾದವ ನಾನೇ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡಿದಾಗ ಭಗವಾನ್ ವ್ಯಾಸರು ವೇದಾರ್ಥ ನಿರ್ಣಯಕ್ಕಾಗಿ ತಂತ್ರಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಅದೇ ಅವರಿಂದ ರಚಿತವಾದ ಬ್ರಹ್ಮ ಸೂತ್ರಗಳು. ಅದನ್ನು ಮೀಮಾಂಸಾ ಶಾಸ್ತ್ರ ಅಂತಾರೆ. ವೇದ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ವ್ಯಾಸರು ಕೊಟ್ಟದ್ದೇ ಸೂತ್ರಗಳು. ನಮಗೆ ವೇದನೂ ಅರ್ಥ ಆಗಲಿಲ್ಲ, ಸೂತ್ರವೂ ಅರ್ಥ ಆಗಲಿಲ್ಲ. ಅಷ್ಟು ಸುಲಭ ಅಲ್ಲ. ತುಂಬ ಜನ್ಮಗಳ ಸಾಧನೆ ಬೇಕು. ತುಂಬ ಜನ್ಮಗಳ ಸಾಧನೆ ಇದ್ದವರಿಗೆ ಮಾತ್ರ ವ್ಯಾಸರ ಮಾತುಗಳ ಒಳಗಿನ ಆಳದ ಡೆಪ್ತ್ ಅರ್ಥ ಆಗುತ್ತೆ ಅಲ್ವಾ? ಇವತ್ತಿನ್ನು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದುವ ಹುಡುಗನಿಗೆ ಅವ್ನಿಗೆ ಯಾವುದೋ ಒಂದು ಗ್ರಾಜ್ಯುಯೇಷನ್ ಒಂದು ಲೆಕ್ಕ ಕೊಟ್ಬಿಟ್ರೆ ಅವ್ನಿಗೇನು ಅರ್ಥ ಆಗತ್ರಿ ಅಲ್ವಾ? ಕೃಷ್ಣ ಅಂತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನಿನ್ನನ್ನು ನಾನು ಜ್ಞಾನಿ ಮಾಡ್ತೇನೆ, ನೀನೇ ಟ್ರೈ ಮಾಡ್ಲಿಕ್ಕೆ ಹೋಗಬೇಡ. ಆಗಲ್ಲ, ನಾ ಮಾಡಿದ್ರೆ ಉಂಟು, ಇಲ್ಲದಿದ್ರಿಲ್ಲ. ಅದಕ್ಕೆ ಬಹುಜನ್ಮಗಳ ಎಫರ್ಟ್ ಬೇಕು. ತುಂಬ ಜನ್ಮಗಳ ಸಾಧನೆ ಇದ್ರೆ ಮಾತ್ರ ಎಂದೋ ಒಂದು ಜನ್ಮದಲ್ಲಿ ನಿನ್ನ ಎತ್ತರಕ್ಕೆ ನಾನು ನಿಲ್ಲಿಸ್ತೇನೆ ಅಂತ ಅವನಂತಾನೆ. ಅದರಿಂದ ಅಂಥ ಸಾಧನೆ ನಮ್ಮ ಕಡೆ ಆಗಬೇಕು ಅಂತಾದರೆ ನಮಗೆ ವೇದ ವೇದಾಂತ ಎರಡೂ ಅರ್ಥ ಆಗದಿದ್ದಾಗ ವೇದ ಮತ್ತು ವೇದಾಂತದ ಒಳಗಿನ ತಿರುಳು ಎಸ್ಸೆನ್ಸ್ ಜಸ್ಟ್ ಏನು ಅಂತ ಪುರಾಣಗಳಲ್ಲಿ ದೇವರು ಬರೆದು ಕೊಟ್ಟ. ಅದೇ ವೇದವ್ಯಾಸ ದೇವರೇ ಪುರಾಣಗಳನ್ನು ಕೊಟ್ಟಿದ್ದಾರೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. 18 ಪುರಾಣಗಳ ಗಂಟನ್ನ ವೇದವ್ಯಾಸ ದೇವರು ಮನುಕುಲಕ್ಕೆ ಮೆಸೇಜ್ನಂತೆ ಕೊಟ್ಟಿದ್ದಾರೆ. ದೇವರು ನಮ್ಮೆಲ್ಲರನ್ನೂ ಈ ಭೂಲೋಕಕ್ಕೆ ಕಳಿಸುವಾಗ ಈ ಜೀವನಿಗೆ ತನ್ನ ಬಳಿ ಮರಳಿ ಬರುವ ಸಲುವಾಗಿ ಒಂದು ವೆಹಿಕಲ್ ಕೊಟ್ಟಿದ್ದಾನಂತೆ.
ಅಲ್ಲಿಂದ ನಾ ಬಂದಿದ್ದೀನಿ, ಸುಮ್ಮನೆ ಬಂದಿದ್ದೀನಿ, ಆ ಗಾಡಿ ಕೊಟ್ಟಿದ್ದೀನಿ, ಅದು ವಾಪಸ್ ಹೋಗ್ಲಿಕ್ಕೆ ಕೊಟ್ಟಿರೋದು ಅಲ್ವಾ. ಹಾಗೆ ದೇವರು ನಮಗೆ ಅವನ ಬಳಿಗೆ ಮರಳಿ ಹೋಗ್ಲಿಕ್ಕೆ ಒಂದು ಗಾಡಿ ಕೊಟ್ಟಿದ್ದಾನೆ, ರಥ ಕೊಟ್ಟಿದ್ದಾನೆ. ಯಾವ ರಥ ಅಂದ್ರೆ ದೇಹನೇ ರಥ. ಈ ರಥವನ್ನ ಉಪಯೋಗ ಮಾಡಿಕೊಂಡು ಮರಳಿ ದೇವರ ಬಳಿಗೆ ಹೋಗಬೇಕಾದ ಜವಾಬ್ದಾರಿ ನಮಗಿದೆ. ದೇವರು ಕೊಟ್ಟ ರಥ ಸಾಧನ ಶರೀರ, ಇದು ನೀ ದಯದಿ ಕೊಟ್ಟದ್ದು. ಈ ಶರೀರ ಬರುವ ಮೊದಲು ಜೀವನಿಗೆ ಅನೇಕ ಶರೀರಗಳು, ನರಿ, ನಾಯಿ, ಕುರಿ, ಕೋಳಿ, ಕತ್ತೆ, ಹಂದಿ, ಇವೆಲ್ಲ ನಾವೆಲ್ಲ ಮುಗಿಸೆ. 10ನೇ ಕ್ಲಾಸ್ ಓದ್ತಾ ಇದ್ದಾನಂದ್ರೆ 1, 2 ಗಂಟೆ ಎಲ್ಲ ಮುಗಿಸೆ. ಮನುಷ್ಯ ಆಗಿದ್ದಾನಂದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ವೆರೈಟಿ ಬಂದು ಇಲ್ಲಿ ಬಂದಿರೋದು. 84 ಲಕ್ಷ ಜೀವರಾಶಿಗಳನ್ನ ಹೊಕ್ಕು ಈ ದೇವರು ಈ ಶರೀರವನ್ನ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಜೀವನಿಗೆ ಹೇಳಿದ್ದಾನೆ, ನಾ ಕೊಟ್ಟ ಶರೀರ ನಿಂಗೊಂದು ರಥ, ಈ ರಥದಲ್ಲಿ ಕುಳಿತು ಸಾಧನೆಯನ್ನ ಮಾಡಿ ಮರಳಿ ನನ್ನ ಬಳಿಗೆ ಬಾ ಅಂತ ದೇವರು ಈ ರಥವನ್ನ ಕೊಟ್ಟಿದ್ದಾನೆ. ಈ ರಥದ ಒಳಗೆ ಕುಳಿತಾಗ ನಿನ್ನ ನೆಡೆ ಯಾವ ಕಡೆ ಇರಬೇಕು ನಾ ಹೇಳ್ತೇನೆ ಅಂತ. ನಮ್ಮ ನೆಡೆ ದೇವರ ಕಡೆ, ಭಗವಂತನ ಕಡೆ. ಅಸತೋಮ ಸದ್ಗಮಯ, ತಮಸ್ಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಲ್ವಾ. ನಾವೆಲ್ಲ ಹೋಗ್ಬೇಕಿದೆ ಅಲ್ಲ. ಅಮೃತ ಅಂದ್ರೆ ಮೃತಿರಹಿತವಾದ ಲೋಕ. ಯಾವ ಲೋಕಕ್ಕೆ ಹೋದ್ರೆ ಮತ್ತೆ ಸಾವಂತ ಬರಲ್ಲ. ನೀವು ಅಮೆರಿಕಲ್ಲಿ ಹುಟ್ಟಿ, ಲಂಡನ್ ಹುಟ್ಟಿ, ಆಸ್ಟ್ರೇಲಿಯಾ ಹುಟ್ಟಿ, ಒಂದಿನ ಡಮಾರಾಗೆ ಆಗ್ತೀವ ಇಲ್ಲ? ಇಲ್ಲಾಚಾರ ಅಮೆರಿಕಕ್ಕೆ ಹೋಗ್ಬಿಟ್ರೆ ನೋ ಪ್ರಾಬ್ಲಮ್ ಅಂತಿದೆಯಾ? ಇಲ್ಲಾಚಾರ ಆಸ್ಟ್ರೇಲಿಯಾ ನೀಗ್ರೋ ಕಾಡ್ಗೆ ಹೋಗ್ಬಿಟ್ರೆ ಪ್ರಾಬ್ಲಮ್ ಇದೆಯಾ? ಅಥವಾ ಮನುಷ್ಯರಾಗದೆ ಬಂದು ನರಿ, ನಾಯಿ, ಕುರಿ, ಕೋಳಿ, ಕತ್ತೆ ಆದ್ರೆ ಆರಾಮಾಗಿರ್ಬೋದು ಅಂತಿದೆಯಾ? ಇಲ್ರಿ. ಎಲ್ಲೇ ಹುಟ್ಟಿ, ಹೇಗೆ ಹುಟ್ಟಿ, ಒಂದಿನ ಇಂದಿರಾರಮಣ ಗೋವಿಂದ ಗೋವಿಂದ, ರಾಮ ನಾಮ್ ಸತ್ಯ. ಹಾಗಾದ್ರೆ ಎಲ್ಲಿ ಹೋದ್ರೆ ಈ ಸಾವಿನ ಭಯ ಇಲ್ಲ. ಆ ಲೋಕಕ್ಕೆ ಹೆಸರು ಅಮೃತ. ಅಮೃತ ಅಂದ್ರೆ ಮೋಕ್ಷ. ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗಾರು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದ್ಗತ್ವ ನನಿವರ್ತಂತೆ. ಎಲ್ಲಿ ಹೋದ್ರೆ ಮತ್ತೆ ಬರೋಲ್ಲ, ಮತ್ತೆ ಸಾವಿಲ್ಲ, ಮತ್ತೆ ಹುಟ್ಟಿಲ್ಲ ಅಂತ ಲೋಕ ಮೋಕ್ಷ. ಅದು ನಾವು ಇಲ್ಲಿನಿಂದ ಅಮೃತ, ಆ ಕಡೆಗೆ ದೇವರ ಕಡೆಗೆ ನಮ್ಮ ನಡೆ. ಹಾಗೆ ನಮ್ಮ ನಡೆ ದೇವರ ಕಡೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅದನ್ನ ತಿಳಿಸಿದ್ದೆ ಪುರಾಣಗಳು. ನಾವೇನ್ ಮಾಡ್ಬಿಟ್ವಿ, ಈ ಪುರಾಣ ಅಂದ್ರೆ ಓಲ್ಡ್ ಸ್ಟೋರಿ ಅಂತ ಪಕ್ಕಕ್ಕೆ ಇಟ್ಬಿಟ್ವಿ. ಪುರಾಣ ಅದು ಹಳೇದು, ನಮ್ಗೇನ್ ಸಂಬಂಧ ಇಲ್ಲ, ಇರ್ರಿಲೆವೆಂಟ್ ಅಂತ, ನಮಗೆ ಸಂಬಂಧಪಟ್ಟದ್ದಲ್ಲ. ಅದೆಲ್ಲ ವಯಸ್ಸಾದವ್ರು ಕೇಳೋದು. ವಯಸ್ಸಾದ್ಮೇಲೆ ಕೇಳಿದ್ರು ಒಂದೇ, ಕೇಳದಿದ್ರು ಒಂದೇ ರೀ. ಯಾಕೆ ಗೊತ್ತಾ? ವಯಸ್ಸಾಗುವಾಗ್ಲೇ ಕಿವಿನೂ ಗೋವಿಂದ ಆಗ್ಬಿಟ್ಟಿರುತ್ತೆ. ನೀವೇನ್ ಕೇಳ್ತೀರಿ? ನೀವು ಕೇಳಿದಾಗ ನಾವ್ ಏನೇನೋ ಹೇಳ್ತೀವಿ, ಮಾಡ್ಬೇಕು ಅಂತ ಅನ್ಸತ್ತೆ. ಎದ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂಡಕ್ಕಾಗಲ್ಲ. ಏನ್ ಮಾಡ್ತೀರಿ ಅಲ್ವಾ? ದೇವರು ಕೊಟ್ಟ ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ ಎಲ್ಲ ಕಳ್ಕೊಂಡು ಆಮೇಲೆ ಏನು ಮಾಡ್ಲಿಕ್ಕಾಗಲ್ಲ ರೀ. ನಾವು ಸಣ್ಣ ಹುಡುಗರಿದ್ದಾಗ ಸ್ಕೂಲ್ಗೆ ಹೋದಾಗ ಮೇಷ್ಟ್ರು ನಮ್ಮನ್ನು ನೋಡಿದಾಗ ಅವರು ಪಾಠ ಮಾಡುವಾಗ ಎಷ್ಟು ಸತಿ ಹೇಳಿದ್ರು ನಮಗೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ನಮ್ಗೆ ಅರ್ಥವೇ ಆಗಿಲ್ಲ. ಅದು ಅರ್ಥ ಆಗೋಟದ್ದು ಸ್ಟೂಡೆಂಟ್ ಲೈಫ್ ಹೋಗೇ ಬಿಟ್ಟಿತ್ತು. ಈಗ ನಾವು ಪುರಾಣ ಕೇಳೋಟದ್ದು ಮಾಡಬೇಕಾದ್ದೆಲ್ಲ ಏಜ್ ಮುಗ್ದೆ, ಏಜ್ ಬಾರ್ ಆದವರು ಎಷ್ಟು ಅಪ್ಲಿಕೇಶನ್ ಹಾಕಿ ಏನು ಪ್ರಯೋಜನ? ಹೇಗೋ ಹಾಗಾಗ್ಬಿಡುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಸಣ್ಣ ವಯಸ್ಸಿನಲ್ಲೇ ಆ ಭಗವಂತನ ಕಥೆಯನ್ನ, ಆ ಪುರಾಣಗಳಲ್ಲಿ ಹೇಳಿದ ಭಗವಂತನ ಮಹಿಮೆಯನ್ನ ಭಕ್ತರು, ಈ ಭಾಗವತದಲ್ಲಿ 18 ಪುರಾಣಗಳಲ್ಲಿ ವೇದವ್ಯಾಸ ದೇವರು ಕಟ್ಟ ಕಡೆಯದಾಗಿ ರಚನೆ ಮಾಡಿದ ಪುರಾಣವೇ ಶ್ರೀಮದ್ ಭಾಗವತ. ವೇದವ್ಯಾಸ ದೇವರು 18 ಪುರಾಣಗಳನ್ನ ರಚನೆ ಮಾಡಿದ್ದಾರೆ. ಅದು ಲಾಸ್ಟ್ ಅಂಡ್ ಫೈನಲ್ ಅವರದ್ದು ಪುರಾಣ ಯಾವುದಂದ್ರೆ ಶ್ರೀಮದ್ ಭಾಗವತ. ಇದು ಬಂದ ಮೇಲೆ ಮತ್ತೆ ಯಾವುದು ಬರೀಲಿಲ್ಲ ಅವರು, ಎಂಡ್ ಅಷ್ಟೇ. ಯಾಕಂದ್ರೆ ಈ ಭಾಗವತ ಕೇಳಿದ ಮೇಲೂ ಯಾರಿಗೆ ಭಗವಂತನಲ್ಲಿ ಭಕ್ತಿ ಬರೋಲ್ಲ, ಅವನು ಏನು ಕೇಳಿದ್ರು ಅಷ್ಟೇ, ಏನು ಕೇಳದಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ ತಿಳಿಸುವ ಸಲುವಾಗಿ ದೇವರು ಶ್ರೀಮದ್ ಭಾಗವತವನ್ನ ಕಟ್ಟ ಕಡೆಯದಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಭಾಗವತದಲ್ಲಿ 7ನೆಯ ಸ್ಕಂದದಲ್ಲಿ ನರಸಿಂಹದೇವರ ಕಥೆ ಬರ್ತಕ್ಕಂಥದ್ದು. ಈ ನರಸಿಂಹದೇವರ ಕಥೆ 4 ಜನರ ಕಥೆ, ಮೇನ್ ರೋಲ್ಸ್. ಈ ನರಸಿಂಹದೇವರ ಕಥೆಗಳು 4 ಜನ ಮುಖ್ಯ. ಒಂದು ಹಿರಣ್ಯ ಕಶ್ಯಪ, ಇನ್ನೊಂದು ಹಿರಣ್ಯಾಕ್ಷ, ಇನ್ನೊಂದು ಪ್ರಹ್ಲಾದ, ಇನ್ನೊಂದು ಯಾರು? ನರಸಿಂಹ. ಮೇನ್ ಹೀರೋ ಅವರೇ, ಹೀರೋ ನರಸಿಂಹ. 4 ಜನ
ಎರಡು ವಿಲ್ಲನ್ನು 2 ಹೀರೋ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಶ್ಲೋಕ ಮತ್ತೆ ಹೇಳ್ತೀನಿ. 2 ವಿಲ್ಲನ್ ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. 2 ಹೀರೋ ಯಾರು? ಅದು ಪ್ರಹ್ಲಾದ, ನರಸಿಂಹ. ನೋಡಿ ಆಶ್ಚರ್ಯ, ಇಲ್ಲಿ ಇಬ್ಬರದೇ ಇದೆ. ನರಸಿಂಹಂದಿದೆ, ಆಮೇಲೆ ಇನ್ಯಾರದಿದೆ? ಪ್ರಹ್ಲಾದ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಇಲ್ಲೇ ಇಲ್ಲ. ಅವ್ರದ್ದು 2 ಹೇಳ್ಬೇಕ ಬೇಡ? ಯಾಕಂದ್ರೆ ನಾವೇ ಹಿರಣ್ಯ ಅಂದ್ರು ನಾವೇ, ಹಿರಣ್ಯಕಶ್ಯಪು ಅಂದ್ರು ನಾವೇ, ಪ್ರಹ್ಲಾದ ಅಂದ್ರು ನಾವೇ, ನರಸಿಂಹ ಅಂದ್ರು ನಾವೇ. ಇದೇನರ್ಥ? ಇದರ ಅರ್ಥ ಆಧ್ಯಾತ್ಮಿಕ ಅರ್ಥ. ವೇದವ್ಯಾಸ ದೇವರು ಭಾಗವತದಲ್ಲಿ ನಮ್ಮ ಹೆಸರೆಲ್ಲ ಬರೆಯಲ್ಲ, ಕಥೆ ಮಾತ್ರ ನಮ್ದು, ಹೆಸರು ಮಾತ್ರ ಚೇಂಜ್. ನೀವು ಆಧ್ಯಾತ್ಮ ಚಿಂತನೆ ಮಾಡುವಾಗ ಈ ಕಥೆಗೂ ನಮಗೂ ಏನ್ ಸಂಬಂಧ ಅಂತ ತಿಳ್ಕೊಂಡ್ಬಿಟ್ರೆ ಆ ಕಥೆಯ ಪೂರ್ಣ ಮೆಸೇಜ್ ನಮ್ಗೆ ಅರ್ಥ ಆಗುತ್ತೆ. 2 ಜನ ವಿಲ್ಲನ್ ಅದರೊಳಗೆ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ. ಇದು ನೇಮ್ ಅಲ್ಲ ರೀ, ಕ್ವಾಲಿಟಿ, ಗುಣ. ಗುಣದಿಂದ ಆ ಹೆಸರು ಅವರಿಗೆ. ಹಿರಣ್ಯಾಕ್ಷ ಅಂದ್ರೆ ಏನ್ ಗೊತ್ತಾ? ನಿಮ್ಗೆಲ್ಲ ಗೊತ್ತಿದೆ. ಹಿರಣ್ಯ ಅಂದ್ರೇನು? ಸಂಪತ್ತು ಅಥವಾ ದುಡ್ಡು ಅಥವಾ ಬಂಗಾರ. ಅಕ್ಷ ಅಂದ್ರೆ ಕಣ್ಣು, ಅಕ್ಷಿ ಕಣ್ಣು. ಯಾರ ಕಣ್ಣು ಯಾವಾಗ್ಲೂ ಬಂಗಾರದ ಮೇಲೆ, ದುಡ್ಡಿನ ಮೇಲೆ, ಸಂಪತ್ತಿನ ಮೇಲೆ ಇರುತ್ತೋ ಅವರೆಲ್ಲ ಏನು? ಮತ್ತೇನು ಹೇಳ್ಬೇಕಾದ್ದೇ ಇಲ್ಲ. ಹಿರಣ್ಯಾಕ್ಷ ಅಂದ್ರೆ ನಾವೇ, ನಮ್ಗೆ ಯಾವಾಗ್ಲೂ ಅದರ ಮೇಲೆ ಕಣ್ಣು. ದಾಸರಂತಾರೆ, ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುದೆಯೊಳಗೆ. ಇಡೀ ಜೀವನದ ಒಳಗೆ ಹೇಗೆ ದುಡ್ಡು ಮಾಡಬೇಕು ಅನ್ನೋದೇ ನಮ್ದೆಲ್ಲ ಅಲ್ವಾ? ಈಗ ತುಂಬಾ ಜನ ಓದ್ತಾರೆ, ಡಬಲ್ ಗ್ರಾಜ್ಯುಯೇಟ್. ಯಾಕೆ ಓದ್ತಾರೆ ಹೇಳಿ? ಚೆನ್ನಾಗಿ ಯಾಕೆ ಓದ್ತಾರೆ? ಮೆಡಿಕಲ್ ಯಾಕೆ ತಗೊಳ್ತಾರೆ ಹೇಳಿ? ಇಂಜಿನಿಯರಿಂಗ್ ಯಾಕೆ ಆಗ್ತಾರೆ ಹೇಳಿ? ಎಲ್ಲವೂ ಕೂಡ ಮನಿ ಮೇಕ್, ಜಾಬ್ ಓರಿಯೆಂಟೆಡ್, ಮನಿ ಓರಿಯೆಂಟೆಡ್, ಮೋಕ್ಷ ಓರಿಯೆಂಟೆಡ್ ಓದಿಲ್ಲೇ ಇಲ್ಲ. ಯಾರ್ದಾರು ಇದೆಯಾ ಹಾಗೆ? ಮನಿ ಓರಿಯೆಂಟೆಡ್ ನಮ್ದು ಅಲ್ವಾ? ಅದರಿಂದ ಪುಟ್ಟ ಮಗುವಿನಿಂದ ಆರಂಭ ಮಾಡ್ತೇವೆ. ಸಣ್ಣ ಮಗು ಇರುವಾಗಲೇ ಈ ಮಗುನ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ದೊಡ್ಡವರಾದ್ರೆ ಯಾವ ಕೋರ್ಸ್ ತಗೋಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಎಲ್ಲಿ ಮಾರ್ಕೆಟ್ ಇದೆ ಅಂತ ನೋಡ್ತಾರೆ ವಿನಃ ಹುಟ್ಟಿದ ಮಗುನ ಯಾರು ವಿದ್ಯಾಪೀಠಕ್ಕೆ ವೇದಾಧ್ಯಯನ ಕಳಿಸ್ತಾರ? ಮೋಕ್ಷಕ್ಕೆ ಹೋಗ್ಲಿ. ನೋಡಿ, ನೀವು ಏನೇ ಓದಿ ಎಷ್ಟೇ ದುಡ್ಡು ತನ್ನಿ, ಎಲ್ಲದರ ಮೂಲ ಏನ್ ಹೇಳಿ? ನೆಮ್ಮದಿ. ಅದು ಮಾತ್ರ ಸಿಗಲ್ಲ ರೀ. ದೊಡ್ಡ ಮನೆ ಕಟ್ಬೋದು, ಲಕ್ಷ ಲಕ್ಷ ದುಡ್ಡು ತರ್ಬೋದು, ನೆಮ್ಮದಿ ಕೆಲವರು ಅಂತಾರ, ಆಚಾರ್ಯ ನಮ್ಮ ಮನೇಲಿ ಎಲ್ಲ ಇದೆ, ಪೀಸ್ ಆಫ್ ಮೈಂಡ್ ಮಾತ್ರ ಇಲ್ಲ. ಪೀಸ್ ಇಲ್ಲ ಅಂದ್ರೆ ಪೀಸ್ ಆಗಿದೆ. ಅದೇ ನೋಡಿ, ದೇವ್ರ ಪೂಜೆ ಮಾಡ್ತಿರೋರನ್ನ ನೀವು ಕೇಳಿ ಹೇಗಿದ್ದೀರಿ ಅಂತ, ಆರಾಮಾಗಿದ್ದೀರಿ ಅಂತ. ಅಲ್ಲ, ನಂದಂತೂ ನನ್ನ ಸ್ವಂತ ಅನುಭವ ಹೇಳ್ತೀನಿ. 35 ವರ್ಷ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪೂಜೆ ಮಾಡಿದ ಒಂದು ನನ್ನ ಅನುಭವ. ದೇವರು ನನ್ನ ತುಂಬಾ ಚೆನ್ನಾಗಿಟ್ಟಿದ್ದಾನೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ 100 ಟೈಮ್ ಚೆನ್ನಾಗಿ ನನ್ನ ಇಟ್ಟಿದ್ದಾನೆ. ಇನ್ನು ಯಾರಾದ್ರೂ ನಂಗೇನಾದ್ರು ಕೊಟ್ಟರು ಕೂಡ ಅದು ಕೊರತೆಯಿಂದ ಬಂದದ್ದಲ್ಲ, ಬೇಕಿಲ್ಲ. ಬೇಗ ಕೊಟ್ಟರು ಎಲ್ಲ ಎಕ್ಸ್ಟ್ರಾ. ನಂತರ ಎಲ್ಲ ಏನು ಕೊಡ್ಬೇಕು ದೇವ್ರು ಕೊಟ್ಟಾಗಿದೆ. ಈ ಒಂದು ತೃಪ್ತಿ ಇದೆಯಲ್ಲ, ಆ ತೃಪ್ತಿ ಎಲ್ಲರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಓದಿದ್ರೇನು, ಏನು ಮಾಡಿದ್ರೇನು ಅಲ್ವಾ? ಹಿರಣ್ಯಾಕ್ಷ ಅಂದ್ರೆ ಯಾವಾಗ್ಲೂ ಅರ್ಥದಲ್ಲೇ ಮನಸ್ಸು, ಅವನ ಹಿರಣ್ಯಾಕ್ಷ. ಕಶಿಪು ಅಂದ್ರೆ ಸಂಸ್ಕೃತದಲ್ಲಿ ದಿಂಬು, ತಲೆಗಿಟ್ಕೊಳ್ತಾರಲ್ಲ ದಿಂಬು. ಹಿರಣ್ಯ ಅಂದ್ರೆ ಸಂಪತ್ತು. ಹಿಂದಿನ ಕಾಲದಲ್ಲಿ ದುಡ್ಡನ್ನ ಯಾರಿಗೂ ಕಾಣದ ಹಾಗೆ ತಲೆ ಕೆಳಗೋ ಹಾಸಿಗೆ ಕೆಳಗೋ ಇಡ್ತಿದ್ರು, ಅದಕ್ಕೆ ಹಿರಣ್ಯಕಶ್ಯಪು ಅಂತ. ಈಗಿನ ಕಾಲದಲ್ಲಿ ಅಡ್ವಾನ್ಸ್ ಹಿರಣ್ಯಕಶ್ಯಪುಗಳು, ಅವರೆಲ್ಲ ಯಾರಿಗೂ ಕಾಣಬಾರ್ದು ಅಂತ ಗೋಡೆ ಒಳಗೆ ಇಟ್ಟುಬಿಟ್ಟಿರ್ತಾರೆ. ಮನಿ ಬ್ಲಾಕ್ ಮಾಡುವ ಬುದ್ಧಿ ಇದೆಯಲ್ಲ, ಇದನ್ನೇನನ್ನತ್ತೆ ಶಾಸ್ತ್ರ? ಹಿರಣ್ಯಕಶ್ಯಪ. ನೋಡಿ, 2 ನಿಂತ್ಕೋಬಾರ್ದು, ಹರಿತಾ ಇರಬೇಕು. ಒಂದು ದುಡ್ಡು, ಇನ್ನೊಂದು ಬ್ಲಡ್. ದುಡ್ಡು ನಿಂತ್ರೆ ಬ್ಲಾಕ್, ಬ್ಲಡ್ ನಿಂತ್ರೆ ಕ್ಲಾಟ್. 2ಕ್ಕೂ ಆಗ್ಬೇಕು ಆಪರೇಷನ್. ಒಂದು ಜನ ಮಾಡ್ತಾರೆ, ಇನ್ನೊಂದು ಡಾಕ್ಟರ್ ಮಾಡ್ತಾರೆ ಅಲ್ವಾ? ಅದರಿಂದ ದುಡ್ಡು ಬ್ಲಡ್ ಏನಾಗಬಾರ್ದು, ನಿಲ್ಲಬಾರ್ದು. ನಿರಂತರ ಹರಿತಿದ್ರೆ ವೈಟ್, ನಿರಂತರ ಹರಿತಿದ್ರೆ ಶುದ್ಧ. ಶುದ್ಧ ರಕ್ತ ಅಂದ್ರೆ ಚೆನ್ನಾಗಿ ಹರಿಬೇಕು. ಒಂದೇ ಕಡೆ ನಿಂತಿದೆ ಅಂದ್ರೆ ಕ್ಲಾಟ್ ಆಯ್ತು, ಆಸ್ಪತ್ರೆಗೆ ಹೋಗಿ ಅಂತ ಅರ್ಥ ಅಲ್ವಾ? ದುಡ್ಡು ಬ್ಲಡ್ ನಿಲ್ಬಾರ್ದು ಅಂತ ಶಾಸ್ತ್ರ ವರ್ಣನೆ ಮಾಡುತ್ತೆ. ಹಾಗಾಗಿ ದುಡ್ಡು ಕಾಣದ ಹಾಗೆ ಸಂಪತ್ತು. ಎಷ್ಟೋ ಜನ ಹೆಂಡತಿಗೂ ಗೊತ್ತಿಲ್ಲದೆ ಸೈಟ್ ಮಾಡಿಬಿಟ್ಟಿರ್ತಾರೆ. ಹೆಂಡತಿಗೂ ಹೇಳ ಸರ್ಪ್ರೈಸ್ ಅನ್ಕೊಂಡು ಮಾಡೇ ಇರ್ತಾರೆ, ಕಡೆ ಹೋಗೇ ಬಿಡ್ತಾರೆ. ಇಂದಿರಾ ರಮಣ ಗೋವಿಂದ ಗೋವಿಂದ ಅಲ್ವಾ? ಹೆಂಡತಿಗೂ ಹೇಳ್ದೆ ಮಾಡ್ಬಿಟ್ರೆ ದೊಡ್ಡ ಹಿರಣ್ಯಕಶಿಪು ಅಂತ ಅರ್ಥ.
ಇದು ಬರೀ ನಿಮ್ಮಲ್ಲಲ್ಲ ರೀ, ನನ್ನನ್ನು ಸೇರಿಕೊಂಡೇ ಹೇಳ್ತಿರೋದು. ನಮ್ಮಲ್ಲಿ ಎಲ್ಲರಲ್ಲಿ ಮಾತಾಡಬಾರ್ದು, ಒಂದು ಸೌಂಡ್ ಬಂದ್ರು ನಂಗೆ ಹೇಳಲಿಕ್ಕಾಗಲ್ಲ. ಪುಸ್ತಕದಲ್ಲಿ ಬರೆದದ್ದು ಓದೋದಾದ್ರೆ ಈಸಿ, ತಲೆ ಒಳಗೆ ಬರಬೇಕಂದ್ರೆ ಮತ್ತೊಂದು ವೇವ್ ಬಂದ್ರೆ ಹೋಯ್ತು, ಕಟ್ಟಾಗ್ಬಿಡುತ್ತೆ. ಅದನ್ನ ನೀವೇ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಇಲ್ಲರ ಆ ತಿಂಡಿ ತಂದಿಲ್ಲೇ ಇಟ್ಬಿಡಿ, ನಾನೇ ಕೊಟ್ಬಿಡ್ತೀನಿ. ತೊಂಡ ಮುಂದಿಟ್ಟು. ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಪರಿಚಯ ಆಯಿತು. ಇದು ನಮ್ಮಲ್ಲಿ ಎಲ್ಲರಲ್ಲಿರುವ ಈ ದುರ್ಗುಣ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ನಿಮ್ಗೆ ಆಶ್ಚರ್ಯ ಗೊತ್ತಾ? ಅಂತ ಹಿರಣ್ಯಕಶ್ಯಪನ ಹೊಟ್ಟೆಯಲ್ಲಿ ಹುಟ್ಟಿದವನೇ ಯಾರದು? ಪ್ರಹ್ಲಾದ. ಹಾಗಾದ್ರೆ ನಮ್ಮಲ್ಲೇ ಒಂದಿನ ಏನು ಹುಟ್ಟಬೇಕು? ಪ್ರಹ್ಲಾದ ಹುಟ್ಟಬೇಕು. ಪ್ರಹ್ಲಾದ ಅಂದ್ರೆ ನೇಮ್ ಅಲ್ಲ, ಅದು ಕ್ವಾಲಿಟಿ, ಗುಣ. ಅದು ಭಾಗವತದಲ್ಲಿ ವರ್ಣನೆ ಮಾಡುತ್ತೆ. ಪ್ರಹ್ಲಾದ ಅಂದ್ರೆ ಭಕ್ತಿಗೆ ಮತ್ತೊಂದು ಹೆಸರೇ ಪ್ರಹ್ಲಾದ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಏನೋ ಒಂದು 50 ವರ್ಷ 60 ವರ್ಷದ ತನಕ